ನಮಸ್ಕಾರ ಸ್ನೇಹಿತರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಹಾಗಾಗಿದೆ ನೋಡಿ ಈಗ ಬಿಜೆಪಿ ಕತೆ. ಸದಾನಂದ ಗೌಡ್ರು ಅನ್ನೋ ಬೀಸೋ ದೊಣ್ಣೆಯಿಂದ ಬಿಜೆಪಿ ಈಗ ಸದ್ಯಕ್ಕೆ ಪಾರಾಗಿದೆ. ಯಾವಾಗ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆಯ್ತೋ ಉಗ್ರಾವತಾರ ತಾಳಿದ್ರು ಸದಾನಂದ ಗೌಡ್ರು. ಕಾಂಗ್ರೆಸ್ನವರಂತೂ ಮೇಲೆ ಕಾಲ್ ಮಾಡಿ 3 ಕ್ಷೇತ್ರಗಳಿದಾವೆ ನಿಮಗಾಗಿ, ಎಲ್ಲಿಂದ ಬೇಕಾದ್ರೂ ಸ್ಪರ್ಧೆ ಮಾಡಿ ಅಂತ ಆಫರ್ ಮೇಲೆ ಆಫರ್ ಕೊಟ್ಟಿದ್ರು. ತತ್ಕ್ಷಣಕ್ಕೆ ಎಚ್ಚೆತ್ಕೊಂಡಂತ ಬಿಜೆಪಿ ನಾಯಕರು ಈಗ ಸದಾನಂದ ಗೌಡ್ರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತೆರೆಯ ಹಿಂದೆ ನಡೆದಿದ್ದಾದ್ರೂ ಏನು, ಸದಾನಂದ ಗೌಡ್ರು ಕೂಲ್ ಆಗಿ ಕಾಮ್ ಆಗಿ ಯೂಟರ್ನ್ ಹೊಡೆದಿದ್ಯಾಕೆ ಅನ್ನೋ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಿಜೆಪಿಯನ್ನು ತೊರೆದು ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಕಡೆಗೆ ನಡೆದಿದ್ದಂತ ಸದಾನಂದ ಗೌಡ್ರನ್ನ ಸಂಪೂರ್ಣವಾಗಿ ಮನವೊಲಿಸಿ ಬಿಜೆಪಿಯಲ್ಲೇ ಇರುವಂತೆ ಮಾಡಿದ್ದು RSS ಮತ್ತು ಸಂಘ ಪರಿವಾರದ ನಾಯಕರ ಪ್ರಯತ್ನ. ಸದಾನಂದ ಗೌಡ್ರು ಬಿಜೆಪಿನಲ್ಲಿ ಹಿರಿಯ ನಾಯಕರು. ಅವರನ್ನು ಮನವೊಲಿಸೋದಿಕ್ಕೆ ಒಂದೋ ಯಡಿಯೂರಪ್ಪನವರಾಗಿರ್ಬೇಕು, ಇಲ್ಲ ಸಂಘ ಪರಿವಾರದ ಪ್ರಮುಖರಿಂದ ಮಾತ್ರ ಸಾಧ್ಯ. ಇದನ್ನ ಅರಿತಂತ ಬಿಜೆಪಿ ನಾಯಕರು ಸಂಘ ಪರಿವಾರದ ಪ್ರಮುಖರಿಗೆ ಮನವಿ ಮಾಡಿಕೊಂಡ್ರು, ದಯಮಾಡಿ ಸದಾನಂದ ಗೌಡ್ರನ್ನ ತಡೀರಿ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ, ಬಿಜೆಪಿಗೆ ತುಂಬಲಾರದ ನಷ್ಟ ಆಗೋದಂತೂ ಖಂಡಿತ ಅನ್ನೋ ಮನವಿಯನ್ನು ಸಹ ಮಾಡ್ಕೊಂಡಿದ್ರು. ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ RSS ನಾಯಕರು ಮತ್ತು ಸಂಘ ಪರಿವಾರದವರು ಸದಾನಂದ ಗೌಡ್ರನ್ನು ಪುನಃ ಮನವೊಲಿಸಿ ಬಿಜೆಪಿನಲ್ಲೇ ಇರುವಂತೆ ಮಾಡುವಲ್ಲಿ ಯಶಸ್ಸು ಕಂಡಿದ್ದಾರೆ. ಬಿಜೆಪಿ ಮನೆಯಿಂದ ಹೊರಗೆ ಬಂದು ನಿರ್ಗಮನದ ದ್ವಾರದ ಹತ್ರ ನಿಂತಿದ್ರು ಸದಾನಂದ ಗೌಡ್ರು. ಒಂದು ಕಾಲ ಆಲ್ರೆಡಿ ಹೊರಗಿಟ್ಟಿದ್ರು, ಇನ್ನೊಂದು ಕಾಲನ್ನ ಎತ್ತಿ ಕಾಂಗ್ರೆಸ್ನೊಳಗೆ ಇಡಬೇಕು. ಈ ನಡುವೆ ತಕ್ಷಣ ಎಚ್ಚೆತ್ತುಕೊಂಡಂತ ಬಿಜೆಪಿ ನಾಯಕರು ರಾಜಿ ಸಂಧಾನ ಮಾಡಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಟಿಕೆಟ್ ನಿಂದ ವಂಚಿತರಾದ ಸದಾನಂದ ಗೌಡ್ರಿಗೆ ಗಾಳ ಹಾಕಿದ್ದಂತ ಕಾಂಗ್ರೆಸ್ ಅದರ ಅನುಕೂಲತೆಗಳನ್ನು ಪಡೆದುಕೊಳ್ಳುವುದರಲ್ಲಿ ಹಿಂದೆ ಬಿದ್ದಿರಲಿಲ್ಲ, ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿತ್ತು. ಸ್ವತಃ DK ಶಿವಕುಮಾರ್ ಅವರೇ ಕಣಕ್ಕಿಳಿದು ನಿಮಗೆ ಯಾವ ಕ್ಷೇತ್ರ ಬೇಕು ಕೇಳಿ ಕೊಡ್ತೀವಿ, ಬೆಂಗಳೂರು ಉತ್ತರ ಬೇಕಾ, ಚಿಕ್ಕಬಳ್ಳಾಪುರ ಬೇಕಾ, ಮೈಸೂರು ಕೊಡಗು ಬೇಕಾ, ಯಾವ್ದ್ರಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡಿ ನಮ್ಮ ಪಾರ್ಟಿಗೆ ಬನ್ನಿ ಅನ್ನೋ ಆಹ್ವಾನ ಸಹ ನೀಡಿದ್ರು. ಇದಕ್ಕೆ ರಿಪ್ಲೈ ಕೊಟ್ಟಿದ್ದಂತ ಸದಾನಂದ ಗೌಡ್ರು, ಸ್ವಲ್ಪ ಕಾಲಾವಕಾಶವನ್ನು ನನಗೆ ಕೊಡಿ, ಯೋಚನೆ ಮಾಡ್ತೀನಿ, ನನ್ನ ಹುಟ್ಟು ಹಬ್ಬ ಇದೆ, ನನ್ನ ಕುಟುಂಬದವರ ಜೊತೆಗೆ ನಾನು ಕಾಲ ಕಳಿತೀನಿ, ಅವರೊಂದಿಗೂ ಸಹ ನನ್ನ ರಾಜಕೀಯ ನಡೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ, ನಂತರ ಪತ್ರಿಕಾಗೋಷ್ಠಿ ಮಾಡ್ತೀನಿ, ಅಲ್ಲಿ ನನ್ನ ನಿರ್ಧಾರವನ್ನು ಬಹಿರಂಗ ಪಡಿಸ್ತೇನೆ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಕೊನೆಯ ಹಂತದಲ್ಲಿ ಪತ್ರಿಕಾಗೋಷ್ಠಿಯನ್ನು ಸದಾನಂದ ಗೌಡ್ರು ಕ್ಯಾನ್ಸಲ್ ಸಹ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳನ್ನು RSS ಮತ್ತು ಸಂಘ ಪರಿವಾರದ ನಾಯಕರು ಗಮನಿಸ್ತಾ ಇದ್ರು. ಈಗ್ಲೂ ನಾವೇನಾದ್ರೂ ಕೈ ಕಟ್ಟಿ ಕೂತ್ರೆ ಸದಾನಂದ ಗೌಡ್ರು ಬಹಳ ದೂರ ಹೋಗ್ಬಿಡ್ತಾರೆ, ಅವ್ರನ್ನ ಮತ್ತು ವಾಪಸ್ಸು ಹಿಡಿದು ತರುವುದರಲ್ಲಿ ಎಲ್ಲಿಲ್ಲದ ಕಷ್ಟ ಪಡ್ಬೇಕಾಗುತ್ತೆ ಅಂತೇಳಿ ಸ್ವತಃ ತಾವೇ ಅಖಾಡಕ್ಕೆ ಧುಮುಕಿದ್ರು. RSS ನ ಪ್ರಮುಖರಾದ ದತ್ತಾತ್ರೇಯ ಹೊಸಬಾಳೆ ಮತ್ತು ಮುಕುಂದ್ ಜಿ ಇವರು ತಕ್ಷಣಕ್ಕೆ ಸದಾನಂದ ಗೌಡರ ಸಂಪರ್ಕ ಮಾಡಿ ಅವರ ಜೊತೆ ಮಾತುಕತೆ ನಡೆಸಿ ಸಂಧಾನ ಮಾಡಿ ಮನವೊಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದತ್ತಾತ್ರೇಯ ಹೊಸಬಾಳೆ ಜೊತೆಗೆ ಮಾತನಾಡಿದಂತ ಸದಾನಂದ ಗೌಡ್ರು ಹೇಳಿದ್ದೇನಪ್ಪಾ ಅಂದ್ರೆ, ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ, ಹಿರಿಯರನ್ನು ಅಲಕ್ಷ್ಯ ಮಾಡ್ಲಾಗ್ತಾ ಇದೆ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಹೇಳ್ದೆ ಕೇಳದೆ ಕಾರಣ ಕೊಡದೆ ಟಿಕೆಟ್ ನ ಮಿಸ್ ಮಾಡಲಾಗ್ತಾ ಇದೆ, ನನಗೆ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ನ್ಯಾಯ ಬೇಕು ಅಂತೇಳಿ ಸದಾನಂದ ಗೌಡ್ರು ತಮ್ಮ ನೋವನ್ನು ತೋಡಿಕೊಂಡಿದ್ರು. ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದಂತ ದತ್ತಾತ್ರೇಯ ಹೊಸಬಾಳೆಯವರು, ನಿಮ್ಮ ಜೊತೆ ನಾವಿದ್ದೇವೆ, ನಿಮಗಾಗಿರೋ ಅನ್ಯಾಯನ ಸರಿಪಡಿಸುತ್ತೇವೆ, ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ನಿಮ್ಮ ಅವಶ್ಯಕತೆ ಬಿಜೆಪಿ ಪಕ್ಷಕ್ಕೆ ಇದೆ, ಪಕ್ಷ ನೀವು ಕೇಳಿದ್ದನ್ನೆಲ್ಲಾ ಕೊಟ್ಟಿದೆ, ನೀವು ಈಗ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ದಿನಗಳು ಬಂದಿವೆ, ಒಂದೇ ಒಂದು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣ ನೀಡಿ ಪಕ್ಷ ತೊರೆಯೋದು ಸಮಂಜಸವಲ್ಲ, ಹಿರಿಯರಿಗೆ ಸಲ್ಲಬೇಕಾದ ಗೌರವ ಆಧಾರಗಳನ್ನು ಬಿಜೆಪಿ ಕೊಡುತ್ತೆ, ಅಂತ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಅನ್ನೋ ಅಭಯವನ್ನು ದತ್ತಾತ್ರೇಯ ಹೊಸಬಾಳೆಯವರು ಸದಾನಂದ ಗೌಡ್ರಿಗೆ ಕೊಟ್ಟಿದ್ದಾರೆ. RSS ನಾಯಕರು ಕೊಟ್ಟಂತ ಎಲ್ಲ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿರೋ ಸದಾನಂದ ಗೌಡ್ರು, ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ಬಿಜೆಪಿನಲ್ಲೇ ಉಳಿತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಅವರಂತೂ ಅಶೋಕ್ ರೈ ಅವರ ಮೂಲಕ ಸಂಪರ್ಕ ಮಾಡಿ ಆದಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳಿ, ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಡಿ, ನಿಮ್ಮನ್ನು ನಾವಿಲ್ಲಿ ಗೌರವಯುತವಾಗಿ ನಡೆಸ್ಕೊಳ್ತೀವಿ ಅನ್ನೋ ಅಭಯ ಕೊಟ್ಟಿದ್ರು. ಬಿಜೆಪಿಯಿಂದ ಮುಖ್ಯಮಂತ್ರಿಯಾಗಿ ಕೇಂದ್ರದಲ್ಲಿ 7 ವರ್ಷಗಳ ಕಾಲ ಸುದೀರ್ಘ ಮೋದಿ ನೇತೃತ್ವದಲ್ಲಿ ಕೆಲಸ ಮಾಡಿ ಬಿಜೆಪಿಯ ಉನ್ನತ ಹುದ್ದೆಗಳನ್ನೆಲ್ಲ ಅಲಂಕರಿಸಿರೋ ಸದಾನಂದ ಗೌಡರ ಅನುಭವವನ್ನು ಕಳೆದುಕೊಳ್ಳೋದಕ್ಕೆ ಬಿಜೆಪಿಗೆ ಸುತಾರಾಮ್ ಇಷ್ಟ ಇಲ್ಲ.
ಸದಾನಂದ ಗೌಡರು RSS ನಾಯಕರೊಂದಿಗೆ ಮತ್ತು ಸಂಘ ಪರಿವಾರದೊಂದಿಗೆ ಒಳ್ಳೆಯ ಬಾಂಧವ್ಯಗಳನ್ನು ಹೊಂದಿದ್ದಾರೆ. ಅದೇ ಈಗ ಮತ್ತೆ ಸದಾನಂದ ಗೌಡರು ಪಕ್ಷದಲ್ಲೇ ಉಳಿದುಕೊಳ್ಳುವಂತೆ ಮಾಡಿದೆ. ಸ್ನೇಹಿತರೆ, ನಿನ್ನೆಯೇ ಸದಾನಂದ ಗೌಡರು ಕಾಂಗ್ರೆಸ್ಗೆ ಸೇರಲ್ಲ, ಬಿಜೆಪಿನಲ್ಲೇ ಉಳಿತಾರೆ ಅನ್ನೋ ಮಾತುಗಳು ಓಡಾಡ್ತಾ ಇತ್ತು. ಇವತ್ತು ಸ್ವತಃ ಸದಾನಂದ ಗೌಡ್ರೆ ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಪುಷ್ಟೀಕರಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಒಂದೇನಪ್ಪಾ ಅಂದ್ರೆ, ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾನೆ ಬಂದ್ರು. ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ವಿರುದ್ಧ ಅವರು ಇಂಡೈರೆಕ್ಟ್ ಆಗಿ ವಾಗ್ದಾಳಿಯನ್ನ ನಡೆಸಿದ್ರು. ಕುಟುಂಬ ರಾಜಕಾರಣ, ಪರಿವಾರವಾದ ಅನ್ನುವಂತ ಪದಗಳನ್ನು ಪದೇ ಪದೇ ಬಳಸಿ ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಹರಿಹಾಯ್ದ್ರು ಅಂದ್ರೂ ತಪ್ಪಾಗಲ್ಲ. ಬಿಜೆಪಿಯವರು ನನ್ನನ್ನು ಆರತಿ ಎತ್ತಿ ಒಳಗೆ ಕರ್ಕೊಂಡ್ಬಂದ್ರು, ಈಗ ಮಂಗಳಾರತಿ ಎತ್ತಿ ಹೊರಗೆ ದಬ್ಬಿದ್ದಾರೆ ಅಂತ ಅಸಮಾಧಾನನ ವ್ಯಕ್ತಪಡಿಸಿದ್ರು. ಸದಾನಂದ ಗೌಡರು ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯ ಘಟಕದಲ್ಲಿ ಆಗಿರೋ ಅನ್ಯಾಯಗಳನ್ನು ಶುದ್ಧೀಕರಣ ಮಾಡೋವರೆಗೂ ನಾನು ವಿರಮಿಸೋದಿಲ್ಲ. ಮೋದಿಜಿ ಅವರು ಪ್ರಧಾನಿ ಆಗೋದೊಂದೇ ನನ್ನ ಧ್ಯೇಯ ಅಂತ ಸದಾನಂದ ಗೌಡರು ಹೇಳ್ತಾರೆ. ಸ್ನೇಹಿತರೆ, ಸುಮ್ಮನೆ ಕೂತಿದ್ದಂತ ಸದಾನಂದ ಗೌಡ್ರನ್ನ ಹೇಳಿ ಹೇಳಿ ಸ್ಪರ್ಧೆ ಮಾಡಿ ಅಂತ ಪುಸಲಾಯಿಸಿದವರು ಇದೇ ಬೆಂಗಳೂರಿನ ಬಿಜೆಪಿಯ ನಾಯಕರು. ಅವರು ಬೇರೆ ಯಾರು ಅಲ್ಲ, ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು. ಸುಮ್ಮನೆ ನನ್ ಪಾಡಿಗೆ ನಾನು ಕೂತಿದ್ದೆ, ಎಲೆಕ್ಷನ್ಗೆ ನಿಲ್ಲಿ ಅಂತ ನೀವೇ ಹೇಳಿ ಈಗ ನನ್ನನ್ನೇ ಹೊರಗಡೆ ದಬ್ಬಿದೀರಾ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಿಮಗೆ ನಾಚಿಕೆ ಆಗ್ಬೇಕು. 2023ರ ಸೋಲಿನ ನಂತರವೂ ನೀವು ಪಾಠ ಕಲಿತಿಲ್ಲ. ಈಗ ನನ್ನನ್ನು ಕಾಂಗ್ರೆಸ್ಗೆ ಹೋಗಬೇಡಿ, ಬಿಜೆಪಿನಲ್ಲೇ ಉಳಿದುಕೊಳ್ಳಿ ಅಂತ ಸಮಾಧಾನ ಪಡಿಸೋದಕ್ಕೆ ಬಂದಿದ್ದೀರಾ ಅಂತ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವರ ವಿರುದ್ಧ ಹರಿಹಾಯ್ದಿದ್ರು. CT ರವಿ ಅವರು ಬರೋದು ತಡೆಯೋದಿಕ್ಕೆ ಹರಸಾಹಸವನ್ನೇ ಮಾಡಿದ್ರು ಅಶೋಕ್ ಮತ್ತು ಅಶ್ವಥ್ ನಾರಾಯಣ್. ನಾವೇನ್ ಮಾಡ್ಲಿ, ನಾವು ನಿಮ್ಮ ಪರವಾಗಿಯೇ ಬ್ಯಾಟಿಂಗ್ ಮಾಡಿದ್ವಿ, ಆದ್ರೆ ಹೈಕಮಾಂಡ್ ಅವರು ಈ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನು ಕರೆದುಕೊಂಡು ಬಂದು ಕೂರಿಸಿದ್ದಾರೆ. ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತಾರೆ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್. ಸದಾನಂದ ಗೌಡರು ಈ ಹಿಂದೆನೆ ಪಾಪ ಘೋಷಣೆಯನ್ನು ಮಾಡಿಬಿಟ್ಟಿದ್ರು, ನಾನು ಚುನಾವಣಾ ರಾಜಕೀಯದಲ್ಲಿ ಇನ್ನು ಮುಂದೆ ಇರೋದಿಲ್ಲ, ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿತೇನೆ. ಬಿಜೆಪಿ ನನ್ನ ತಾಯಿ ಇದ್ದಂತೆ, ಪಕ್ಷ ನನಗೆ ಬೇಕಾದ ಎಲ್ಲ ಸ್ಥಾನಮಾನಗಳನ್ನು ನಾನು ಬಯಸದೇನೆ ಕೊಟ್ಬಿಟ್ಟಿದೆ. ಈಗ ನಾನು ಪಕ್ಷಕ್ಕಾಗಿ ದುಡಿಯೋ ದಿನಗಳು ಬಂದಿದಾವೆ ಅಂತ ಹೇಳಿ ಬೆಂಗಳೂರು ಉತ್ತರ ಕ್ಷೇತ್ರನ ಯಾರಿಗ್ ಬೇಕಾದ್ರೂ ಕೊಡಿ, ನಾನ್ ಕಂಟೆಸ್ಟ್ ಮಾಡಲ್ಲ ಅಂತ ಈ ಹಿಂದೆನೆ ಸದಾನಂದ ಗೌಡರು ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿ ತಮ್ಮ ಸ್ವಾಹಿತಾಸಕ್ತಿಗಾಗಿ ಸದಾನಂದ ಗೌಡ್ರೆ ನೀವೇ ಮತ್ತೆ ನಿಲ್ಲಿ ಅಂತ ಪುಸಲಾಯಿಸಿದ್ರು. ಇದು ಸದಾನಂದ ಗೌಡರಲ್ಲಿ ಮತ್ತೆ ಆಸೆ ಚಿಗುರೊಡೆಯೋದಕ್ಕೆ ಕಾರಣ ಆಗಿತ್ತು. ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ಹೆಸರನ್ನು ಕೈ ಬಿಡಲಾಗಿತ್ತು. ಆಗ ಬೊಮ್ಮಾಯಿ ಅವರಾಗಿರ್ಬೋದು, ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಅವರು ನನ್ನ ಪರವಾಗಿ ಯಾಕೆ ಮಾತಾಡ್ಲಿಲ್ಲ? ಬೇರೆ ಪಕ್ಷದ ಒಕ್ಕಲಿಗರನ್ನು ಕರೆದುಕೊಂಡು ಬಂದು ನಮ್ಮ ಪಕ್ಷದ ಚಿಹ್ನೆಯಡಿ ಟಿಕೆಟ್ ಕೊಡಿಸ್ತೀರಾ, ನಮ್ಮ ಪಕ್ಷದವ್ರಿಗೆ ಟಿಕೆಟ್ ತಪ್ಪಿಸ್ತೀರಾ, ಬಿಜೆಪಿಯಲ್ಲೇ ಇರ್ತಕ್ಕಂಥ ಒಕ್ಕಲಿಗ ನಾಯಕರನ್ನು ಕಡೆಗಣಿಸ್ತೀರಾ, ನಾಚಿಕೆಯಾಗಬೇಕು ನಿಮಗೆ ಅಂತೆಲ್ಲ ಸದಾನಂದ ಗೌಡರು ಪತ್ರಿಕಾಗೋಷ್ಠಿ ಉದ್ದಕ್ಕೂ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಇದಕ್ಕೆ ಸದಾನಂದ ಗೌಡರು ಹೇಳಿದ್ದು, ನನ್ನ ಆರತಿ ಮಾಡಿ ಒಳಗ್ ಕರ್ಕೊಂಡ್ರಿ ಅಂದ್ರೆ ನೀವೇ ನನ್ನ ಪುಸಲಾಯಿಸಿ ಟಿಕೆಟ್ ಕೊಡಿಸ್ತೀವಿ ಅಂದ್ರಿ, ಈಗ ಮಂಗಳಾರತಿ ಎತ್ತಿ ಹೊರಗ್ ಕಳಿಸ್ತಾ ಇದ್ದೀರಾ ಅಂದ್ರೆ ನನಗೆ ಟಿಕೆಟ್ ತಪ್ಪಿಸಿದೀರಾ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಸ್ನೇಹಿತರೆ, ಬಿಜೆಪಿ ಅವರು ಸದಾನಂದ ಗೌಡರನ್ನು ಸದ್ಯದ ಮಟ್ಟಿಗೆ ಪಕ್ಷದಲ್ಲೇ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ಸು ಕಂಡಿದ್ದಾರೆ. ಆದರೆ ಅಸಮಾಧಾನನಂತೂ ಅವರು ಪತ್ರಿಕಾಗೋಷ್ಠಿ ಉದ್ದಕ್ಕೂ ಹೊರಹಾಕಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.